ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ ಮಸ್ಕಿ ತಾಲೂಕಿನ ಕಡದಾಳ ಗ್ರಾಮದ ಅಮರಪ್ಪ ಕಡದಾಳ್ ಅವರ ಕೃಷಿ ಅನುಭವಗಳು, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ನಂತರ ಪೇಟೆ ಧಾರಣೆಯನ್ನ ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳುವಿರಿ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಮೊದಲಿಗೆ ಕೇಳೋಣ ಮಸ್ಕಿ ತಾಲೂಕಿನ ಕಡದಾಳ ಗ್ರಾಮದ ಅಮರಪ್ಪ ಕಡದಾಳ್ ಅವರ ಕೃಷಿ ಅನುಭವಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಡದಾಳ ಗ್ರಾಮದ ಅಮರಪ್ಪ ಅವರು. ಇವರು ಸಾಕಷ್ಟು ಕೃಷಿಯಲ್ಲಿ ಅನುಭವವನ್ನು ಹೊಂದಿದ್ದಾರೆ. ಕಡದಾಳ ಆಯ್ತು, ತಮ್ಮ ಈ ವರ್ಷ ಮುಂಗಾರು ಹಂಗಾಮಿಗೆ ಏನೇನು ಒಂದು ಬೆಳೆಗಳನ್ನ ಹಾಕಿದ್ದಾರೆ, ಜೊತೆಗೆ ಯಾವ ರೀತಿ ಒಕ್ಕಲ್ತನ ಮಾಡಾಕತ್ತಾರ, ಮೊದಲು ಅವ್ರ ಒಕ್ಕಲ್ತನ ಹೇಗಿತ್ತು, ಇವ್ರ ಈ ರೀತಿ ಇವಾಗ ಅವರ ಒಕ್ಕಲ್ತನ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತಕ್ಕಂತ ವಿಚಾರವನ್ನ ಅಮರಪ್ಪ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ರೈತರೊಂದಿಗೆ ಹಂಚ್ಕೊತಿದ್ದಾರೆ. ಅಮರಪ್ಪ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ ಸರ್, ತಮಗೂ ಧನ್ಯವಾದಗಳು ಸರ್. ಹೇಳಿ ಅಮರಪ್ಪ ಅವರೇ, ತಾವು ಕೃಷಿಯನ್ನ ಮಾಡ್ಲಿಕ್ಕೆ ಎಷ್ಟು ವರ್ಷ ಆಯ್ತು ಇವತ್ತು? ಸರ 40 ವರ್ಷದಿಂದ ಕೃಷಿ ಮೇಲೆನೆ ಇದೀನಿ ಸರ್. ನಾನು ಕೃಷಿ ಅವಲಂಬನೆ ಮೇಲೆಲ್ಲ ಬಂದಿನಿ ಸರ್ ನಾನು. ಅಂದ್ರೆ ನಿಮ್ಮ ಮನೆತನದ ಉದ್ಯೋಗನೇ ಕೃಷಿ? ಕೃಷಿ ಸರ್. ನಮ್ದು ಏನಿಲ್ಲ ಸರ್, ನಾವು ಸಾಲಿನ ಕಲ್ತಲ್ಲ ಸರ್, ಒಕ್ಕಲ್ತನ ನಮ್ಗ ಆದಾಯ ಸರ್. ಅಂದ್ರ ತಂದೆಯವರಿಂದ ಬಂದಂತ ಉದ್ಯೋಗ ಇದು? ಹೌದು ಸರ್, ನಮ್ಮ ಅಪ್ಪವ್ರು ಮಾಡ್ಕೊಂತ ಬಂದ್ರ ನಾನು ಅದನ್ನ ಮಾಡ್ಕೊಂತ ಬಂದಿನಿ ಸರ್. ಇವತ್ತಿನ ದಿನಮಾನದಲ್ಲ ಏನಾಗೈತೆ ಸರ್ ಅಂತಂದ್ರ, ಈಗ ಏನೇನು ನಿಮ್ದು ಭೂಮಿ ಐತ್ರಿ, ಯಾವ್ಯಾವ ತರ ಭೂಮಿ ಐತಿ ನಿಮ್ದು, ಎಷ್ಟು ಎಕರೆ ಭೂಮಿಯನ್ನ ಹೊಂದಿದಿರಿ, ಏನೇನು ಬೆಳೆಗಳನ್ನ ಪ್ರತಿ ವರ್ಷ ಹಾಕ್ತಾ ಇರ್ತೀರಿ? ಸರ ನಮ್ದು ನನ್ನ ಹೆಸರಿಗಿರೋದು 5 ಎಕರೆ ಸರ. ನಮ್ಮ ತಮ್ಮನವ್ರ ಹೆಸರಿಗಿರೋದು 10 ಎಕರೆ ಸರ. ಇದು 20 ಎಕರೆ ನಾವು ಬ್ಯಾರೆದವ್ರ ಹೊಲನು ಪಾಲಿಗೆ ಮಾಡಿ ನಾನೊಂದು 50 ಎಕರೆ ಪಾಲಿಗೆ ಮಾಡ್ಕೊಂಡಿನಿ ಸರ್. 50 ಎಕರೆ ಪಾಲಿಗೆ ಅಂದ್ರೆ ಲೀಸ್ ಅಥವಾ ಏನು ಪಾಲ್ನ? ಪಾಲಂಗ ಅರ್ಧ ಇದೆ ಸರ, ಒಂದ್ 25 ಎಕರೆ ಲೀಸ್ ಅದ ಸರ. ನಾವು ಇವತ್ತಿನ ಮಟ್ಟಕ್ಕ ಒಂದು 25 ಎಕರೆ ತೊಗರಿ ಹಾಕಿವಿ ಸರ. 25 ಎಕರೆ ಈ ಸಲ ತೊಗರಿ ಹಾಕಿರಿ? ತೊಗರಿ ಹಾಕಿವಿ ಸರ. 10 ಎಕರೆ ಎಳ್ಳು ಹಾಕಿವಿ ಸರ. 5 ಎಕರೆ ಸಜ್ಜೆ ಹಾಕಿವಿ ಸರ. ಎಳ್ಳು, ಸಜ್ಜೆ, ತೊಗರಿ 3 ಪ್ರಮುಖ ಬೆಳೆಗಳನ್ನ ನೀವು ಹಾಕಿರೋದು? ಪ್ರಮುಖ ಬೆಳೆಗಳು ಸರ. ಹೇಗೆ ಪ್ರತಿ ವರ್ಷನೂ ಇದೇ ಬೆಳೆಗಳನ್ನ ಹಾಕ್ತಿರ್ತೀರಾ ಅಥವಾ ಬೆಳೆಗಳನ್ನ ಬೇರೆ ಬೇರೆ ಬದಲಾವಣೆ ಮಾಡ್ತಾ ಇರ್ತೀರಾ? ಬದಲಾವಣೆ ಮಾಡ್ತಿರ್ತೀವಿ ಸರ. ಸಜ್ಜೆ ಹಾಕಿದೊಲ್ಕ ಎಳ್ಳು ಹಾಕ್ತಿವಿ ಸರ, ಎಳ್ಳು ಹಾಕಿದೊಲ್ಕ ತೊಗರಿ ಹಾಕ್ತಿವಿ ಸರ, ತೊಗರಿ ಹಾಕಿದೊಲ್ಕ ಸೂರ್ಯಪಾನ ಹಾಕ್ತಿವಿ ಸರ, ಸೂರ್ಯಪಾನ ಹಾಕಿದೊಲ್ಕ ಈ ಬಿಳೆ ಎಳ್ಳು ಬಿತ್ತೀವಿ ಸರ. ಅಮರಪ್ಪ ಅವರು, ಯಾಕೆ ಶೇಂಗಾ ನಿಮ್ ಭಾಗದಲ್ಲಿ ಹಾಕೋದಿಲ್ಲ? ಯಾಕೆ?
ಶೇಂಗಾಕ್ಕ ಖರ್ಚು ಜಾಸ್ತಿ ಸರ್, ಒಳಗ ಹುಳ ಬಂದ್ಬಿಡ ಸರ್ ಭೂಮಿಯಾಗ. ಹುಳ ಬಂದಾಗ್ಲಿಂದ ಹಿಡಿದು ಶೇಂಗಾ ಈ ವರ್ಷ ನಮ್ಮಲ್ಲೇ ಯಾವಾಗ್ಲೂ ಕಡಿಮೆ ಆಗ್ಬೇಕಾದ್ರೆ ಒಳಗ್ ಒಂದು ಹುಳ ಗಂಟು ಸರ್ ಭೂಮಿಗೆ. ಆ ಕಾರಣಕ್ಕಾಗಿ ಶೇಂಗಾ ಹಾಕದಲ್ಲ ಸರ. ಹಾಕಿದ್ರು ಆಮೇಲೆ ಏನಾಗಿ ಸರ, ಮೇಲೆ ರೋಗಗಳು ಬಂದು ಅವಾಗ ನೀರಿಂದ ಬೇಕಾದ್ ಸರ. ನೀರನ್ನು ಕಡಿಮೆ ಆಗಿಬಿಡುತ್ತೆ ಸರ ಬೋರ್ಗಳು. ಆ ವಿಚಾರಕ್ಕಾಗಿ ನಮ್ದು ಇವತ್ತಿನ ದಿನಮಾನದಲ್ಲೇ ಇದನ್ನ ಬಿಟ್ಟು ಇವೆಲ್ಲ ಒಣ ಬೇಸಾಯ ಮಾಡ್ಕೊಂಡು ಹೊಂಟಿವಿ ಸರ. ಹೇಗೆ ನೀರಾವರಿ ಅನುಕೂಲತೆ ನೀವು ಮತ್ತೆ ಬಹಳಷ್ಟು ನಿಮ್ದು ನೋಡಿದ್ವಿ ನಾವೆಲ್ಲ ಹಿಂದೆಲ್ಲ ತಾವು ಕೊತ್ತಂಬರಿ ಸೊಪ್ಪನ್ನ ಮಾಡೋದು, ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದೀವಿ ಅಂತಕ್ಕಂಥ ವಿಚಾರ ಎಲ್ಲ ಹೇಳ್ತೀರಿ. ನೀರಾವರಿ ಎಷ್ಟು ಎಕರೆ ಇದೆ ನಿಮ್ದು? ನಮ್ದು 5 ಎಕರೆ ನೀರಾವರಿ ಐತಿ ಸರ್. ನೀರಾವರಿಯಲ್ಲಿ ಏನ್ ಬೆಳೆಗಳನ್ನ ಹಾಕ್ತಿರಿ? ಈ ಸದ್ಯ ನೀರಾವರಿಗೆ ಏನ್ ಹಾಕಿವಿ ಸರ, ಕರಿಬೇವಿನ ಗಿಡ ಐತಿ ಸರ, ನುಗ್ಗಿ ಗಿಡ ಐತಿ ಸರ. ಕರಿಬೇವಿನ ಗಿಡ, ನುಗ್ಗಿ ಗಿಡ. ನುಗ್ಗಿ ಗಿಡ, ಕರಿಬೇವಿನ ಗಿಡ ಐತಿ ಸರ. ಎಷ್ಟೆಷ್ಟು ಎಕರೆ ಹಾಕಿದಾನ ಕರಿಬೇವು ಮತ್ತು ನುಗ್ಗಿಯನ್ನ? 1 ಎಕರೆ ಕರಿಬೇವು ಐತಿ ಸರ, 1 ಎಕರೆ ನುಗ್ಗಿ ಐತಿ ಸರ, 1 ಎಕರೆ ಬದ್ನಿ ಗಿಡ ಐತಿ ಸರ, 1/2 ಎಕರೆ ಟಮಾಟೆ ಐತಿ ಸರ, 1/2 ಎಕರೆ ಬೆಂಡಿ ಗಿಡ ಐತಿ ಸರ. ಪ್ರತಿ ವರ್ಷ ಇದರಲ್ಲಿ 5 ಎಕರೆದಲ್ಲಿ ಕಾಯಿಪಲ್ಯಗಳನ್ನ ಮಾಡ್ತಾ ಇರ್ತೀರಿ? ಮಾಡ್ತೀವಿ ಸರ್. ವರ್ಷಕ್ಕೆ 6 ಲಕ್ಷ ತಗೊಂತೀವಿ ಸರ್ ಅದ್ರಲ್ಲಿಂದ ಆದಾಯ. 5 ಎಕರೆಯಿಂದ 6 ಲಕ್ಷ ತಕ್ಕೋತಾ ಇದ್ದೀರಿ? 6 ಲಕ್ಷ ಆದಾಯ ಐತಿ ಸರ್ ಅದಕ್ಕೆ. ವಿಶೇಷವಾಗಿ ನಿಮಗ ತೋಟಗಾರಿಕೆ ಬೆಳೆಯೊಳಗೆ ಕಾಯಿಪಲ್ಯ ಒಳಗೆ ಯಾವ್ದು ಹೆಚ್ಚು ಲಾಭ ತಂದು ಕೊಡ್ತಕ್ಕಂತ ಬೆಳೆ ಅಂತ ಹೇಳ್ತಾರೆ ತಾವು? ನಾವು ಹೆಚ್ಚು ಲಾಭ ಬರ್ಬೇಕಾದ್ರೂ ಸರ ಕೊತ್ತಂಬರಿ, ಮೆಂತ್ಯವು, ಬದ್ನಿ ಗಿಡ, ಆಮೇಲೆ ಬೆಂಡಿ ಸರ್. ಈಗ ನುಗ್ಗಿ ಹಾಕಿವ ಅಂತಂದ್ರೆ ನುಗ್ಗಿ ಹೇಗೆ ಅನಿಸ್ತದೆ ನಿಮಗೆ? ನುಗ್ಗಿ ಮತ್ತು ಕರಿಬೇವು 1 ಎಕರೆ ಹಾಕಿವ ಅಂತಂದ್ರೆ ಕರಿಬೇವು ಹಾಕಿ ಎಷ್ಟು ವರ್ಷದಿಂದ ಆಯ್ತು ಕರಿಬೇವು ಅದು ಹಾಕಿ? ಕರಿಬೇವು ಈಗ 4 ವರ್ಷದಿಂದ ಹಾಕಿವಿ ಸರ್. ಈಗ ಒಂದು ಪೀಕ್ ಒಂದು ಸಲ ಬಂದ್ರೆ ಒಂದು 10-15 ಸಾವಿರ ಬರ್ತ ಸರ್. 3 ತಿಂಗಳಿಗೆ ಒಂದು 10 ಸಾವಿರದಂಗ, 1 ವರ್ಷಕ್ಕೆ 40,000 ಆದಾಯ ಸರ್ ಕರಿಬೇವಿನ ಸರ್. ಕರಿಬೇವು ಅಂದ್ರೆ 3 ತಿಂಗಳು ಕಟ್ ಮಾಡ್ತಾ ಇರ್ತೀರ ಅದನ್ನ? 3 ತಿಂಗಳು ಕಟ್ ಮಾಡಿದ್ರೆ ಒಂದು ಸಲಕ್ಕೆ 10,000 ಅಂದ್ರೆ 4 ಸಲ ಕಟ್ ಮಾಡ್ತೀವಿ ಸರ್. 40,000 ಆದಾಯ ಸರ. ನುಗ್ಗಿ ಗಿಡ ವರ್ಷಕ್ಕೆ ಒಂದೇ ಸಲ ಬರ್ತಾರ, ಒಂದು 25,000 ಬರ್ತಾರ ಅದು. ಈಗ ಕರಿಬೇವು ನೀವು 1 ಎಕರೆದ್ದು ವರ್ಷದಲ್ಲಿ 3 ಸಲ 4 ಸಲ ಕಟ್ ಮಾಡ್ತೀರಿ, ಅದನ್ನ ಹೇಗೆ ಸ್ಥಳೀಯವಾಗಿ ಮಾರಾಟ ಮಾಡ್ತೀರಿ? ಹೌದು ಸರ್, ಅದನ್ನ ಮುರಿದ ಕೇಸ್ ಏನೈತೆ ಇಲ್ಲೇ ಲೋಕಲ್ ಕೊಡ್ತೀವಿ ಸರ್. ಲಿಂಗಸೂರು, ಮಸ್ಗಿ, ಚಿಂದಾನೂರು, ಇಲ್ಕಲ್ಲು ಹಿಂಗ್ ಕೊಡ್ತೀವಿ ಸರ್. ಹೆಂಗೆ ಮಾರಾಟ ಆಗತ್ತದ? ಕೆಜಿ ಲೆಕ್ಕನ ಅಥವಾ ಹೆಂಗೆ ನಿಮಗೆ ಪೆಂಡಿ ಲೆಕ್ಕನ ಹೆಂಗದು? ಇಲ್ಲ ಸರ್, ಕೆಜಿ ಲೆಕ್ಕ ಸರ್. 40 ರೂಪಾಯಿ ಕೆಜಿ ಸರ, 60 ರೂಪಾಯಿ ಕೆಜಿ, 40, 60, 50 ಸರ್. ಈಗ ಬಹಳಷ್ಟು ಮಂದಿ ಕರಿಬೇವು ಈಗ ಲಾಭ ಇಲ್ಲ ಅಂತ ಹೇಳ್ತಾರೆ. ಕರಿಬೇವಿಗೆ ಏನದಕ್ಕೆ ಮೇಂಟೆನೆನ್ಸ್ ಖರ್ಚು ಬಾಳ ಬರ್ತದ ಅಂತ ಹೇಳ್ತಾರೆ ತಾವು? ಇಲ್ಲ ಸರ್, ಏನಿಲ್ಲ ಸರ್. ಎಂಡಿ ಗೊಬ್ಬರ ಹಾಕ್ಬೇಕು ಸರ್. ಎಂಡಿ ಗೊಬ್ಬರ ಹಾಕ್ಬೇಕು, ಸ್ವಲ್ಪ ಸರ್ಕಾರಿ ಗೊಬ್ಬರ ಹಾಕ್ಬೇಕು, ಕಂಟಿನ್ಯೂ ನೀರ್ ಇರ್ಬೇಕು ಸರ್ ಅದಕ್ಕೆ. ಅಂದ್ರೆ ಪ್ರತಿನಿತ್ಯ ನೀರ್ ಹಾಕ್ಬೇಕು? ಅದಕ್ಕೆ ಎಷ್ಟು ದಿವಸಕ್ಕೊಮ್ಮೆ ನೀರ್ ಬಿಡ್ತಾ ಇರ್ತೀರಿ? ಇಲ್ಲ ಸರ್, ನೀರ್ ವಾರಕ್ಕೆ 2 ಬೇರೆ ನೀರ್ ಬೇಕೇ ಬೇಕು ಸರ್. ಯಾವ ಒಂದು ಕಾಲದಲ್ಲಿ ಚಲೋ ಬರ್ತದೆ ಕರಿಬೇವು? ಬೇಸಿಗೆಯಲ್ಲಿ ಚೆನ್ನಾಗಿ ಬರ್ತದ ಅಂತೀರಾ, ಒಳ್ಳೆ ಮಧುರವಾಗಿ, ಅಥವಾ ಮಳೆಗಾಲದಲ್ಲಿ ಚಲೋ ಬರ್ತದ ಅಂತೀರಾ, ಚಳಿಗಾಲದಲ್ಲಿ ಚಲೋ ಬರ್ತದಂತೀರಾ ಕರಿಬೇವು? ಇಲ್ಲ ಸರ್, ಭಾರ ತುಣಿ ಮುಂದೆ ಭಾರಿ ರೇಟ್ ಆಗುತ್ತೆ ಸರ್ ಅದು. ಭಾರ ತುಣಿ ಅಂದ್ರ ಇದ್ರ ಮುಂದೆ ಸರ್, ಬೀಜ ಬಿತ್ತೀವಲ್ಲ ಸರ್, ಆ ಟೈಮ್ನಲ್ಲಿ ಭಾರಿ ಬರ್ತಾರ. ಬೀಜ ಕಿತ್ತ ಟೈಮ್ನಲ್ಲೇ ಭಾರಿ ಬರ್ತಾರ. ಇದು ಸರ ಶಿವರಾತ್ರಿ ಜಾಗಣಿ. ಶಿವರಾತ್ರಿ ಹೌದು. ಶಿವರಾತ್ರಿ ಜಾಗಣಿಗೆ ದೊಡ್ಡ ರೇಟ್ ಸರ್ ಅದು. ಭಾರ ತುಣಿ ಬಂದುಣಿ ಮುಂದ ಎಲ್ಲ ಎಲಿ ಉಪಯೋಗಿರ್ತಾರ. ನಮ್ಮಲ್ಲೇ ಚಲೋ ಮೇಂಟೈನ್ ಮಾಡಿ 25-30 ಸಾವಿರ ಅದ ಟೈಮ್ ಬರ ಸರ್. ಉಳ್ ಟೈಮ್ 15,000 10,000 ಬರ್ತಾರ. ಅಂದ್ರೆ ಅದು ತಪ್ಪಲ ಗುಣಮಟ್ಟ ಇದೆಯಲ್ಲ, ಗುಣಮಟ್ಟ ಕೆಲವೊಂದು ಟೈಮು ಚಳಿಗಾಲದಲ್ಲಿ ಚಿಕ್ಕೆ ಬರ್ತದಂತಾರೆ. ಆಮೇಲೆ ಒಂಥರ ಎಲಿ ಮಧುರವಾಗಿ ನೋಡ್ಲಿಕ್ಕೆ ಚಂದ ಇರುದಿಲ್ಲ ಕರಿಬೇವು ಅಂತ ಹೇಳ್ತಾರೆ. ಯಾವ ಒಂದು ಕಾಲದಲ್ಲಿ ತಿಂಗಳಿನಲ್ಲಿ ಚಲೋ ಒಳ್ಳೆ ನೋಡ್ಲಿಕ್ಕೆ ಚಲೋ ಇರ್ತದೆ ಕರಿಬೇವು? ಸರ ನೋಡ್ಲಿಕ್ಕೆ ಏನಿಲ್ಲ ಸರ, 2 ಬೇರೆ ಎಣ್ಣೆ ಹೊಡಿಬೇಕು ಸರ. ಚಳಿಗಾಲಕ್ಕ ತಂಡಿಗೆ ಮುದ್ರತ್ ಸರ 2 ಬೇರೆ ಎಣ್ಣೆ ಹೊಡಿಬೇಕು ಸರ. ಅದಕ್ಕ ಗೊಬ್ಬರ ಚೆನ್ನಾಗಿ ಹಾಕ್ಬೇಕು ಸರ್. ಎಂಡಿ ಗೊಬ್ಬರ ಎಂಡಿ ಗೊಬ್ಬರ ಮೇನ್ ಸರ್ ಅದಕ್ಕೆ. ಚಳಿಗಾಲದಲ್ಲಿ 2 ಬೇರೆ ಎಣ್ಣೆ ಹೊಡಿಬೇಕು ಸರ್. ಒಮ್ಮೆ ಹಚ್ಚಿದ್ರೆ ತಾವು ಈಗ ಹಚ್ಚಿ ಎಷ್ಟು ವರ್ಷ ಆಯ್ತು? ಒಮ್ಮೆ ಹಚ್ಚಿದ್ರೆ ಎಷ್ಟು ವರ್ಷ ತನ ಅದನ್ನ ಹಂಗ ಕಟ್ ಮಾಡ್ತಾ ಇರ್ಬೋದು ಸರ? ಒಂದ್ 8 ವರ್ಷ ಬರ್ತ ಸರ್. 8 ವರ್ಷ? ಈಗ 4 ವರ್ಷ ಆಗೈತೆ ಸರ್ ನಾವು ಹಚ್ಚಿ. ಇನ್ನ 4 ವರ್ಷಕ್ಕೆ ತೆಗಿತೀವಿ, ಮತ್ತೆ ಹೊಸ ಬೇರೆ ಕಡೆ ಹಚ್ತೀವಿ ಸರ್. ಕರಿಬೇವು ಯಾಕೆ ಯಾರದ್ ನೋಡ್ಕೊಂಡ್ ಹಚ್ಚಿದ್ರ ಅಥವಾ ನಿಮ್ಮಲ್ಲೇ ಏನು ಎಲ್ಲರೂ ಹೋಗಿ ನೋಡಿ ಬಂದಿದ್ರ ಕರಿಬೇವು ಮಾಡ್ಬೇಕಂತೇಳಿ? ಯಾಕೆ ಬಂತ ನಮಗೆ? ಇಲ್ಲ ಸರ್, ನಾನು ಮೊದಲಿಂದ ಅಡ್ಡಾಡಿ ಸರ್. ಧಾರವಾಡ, ಹುಬ್ಳಿ ಎಲ್ಲ ಯೂನಿವರ್ಸಿಟಿ ಅಡ್ಡಾಡ್ತೀನಲ್ಲ ಸರ್. ಜನರಲ್ಲೇ ನೋಡಿ ಮಾಡ್ಬೇಕಂತ ಒಂದು ಇದು ಬಂತು ಸರ್. ಅಂದ್ರೆ ಇದು ನುಗ್ಗೆಕಾಯಿನೂ ಹೇಗೆ? ಈಗ ನುಗ್ಗೆ ಮೊದಲು ಹಚ್ಚಿದ್ರ ಇದೇ ಫಸ್ಟ್ ಟೈಮ್ ಅನುಭವ ನಿಮ್ದು? ಇಲ್ಲ ಸರ್, ಇದೇ ಟೈಮ್ ಸರ್ ಹಚ್ಚಿದ್ ನಾನು ನುಗ್ಗಿ ಕರಿಬೇವು. ಎಲ್ಲಿ ತಳಿ ಯಾವ್ದು ತಗೊಂಬಂದ್ರಿ ನುಗ್ಗೆ ತಳಿಯನ್ನ? ಇಲ್ಲೇ ಇದ್ರಾಗ ತಂದ್ರಿ ಸರ್, ರಾಯಚೂರು ಯೂನಿವರ್ಸಿಟಿ ಸರ್. ಇದು ನಮ್ಮ ಇದು ಸರ್ ಕುಷ್ಟಗಿ ಸರ್. ಕುಷ್ಟಗಿಯಲ್ಲಿ? ಕುಷ್ಟಗಿ ಯೂನಿವರ್ಸಿಟಿಯಾಗ ಕೊಟ್ರು ಸರ್. ಅದೇ ತೋಟಗಾರಿಕೆ ಒಂದು ಸಂಶೋಧನಾ ಕೇಂದ್ರದಲ್ಲಿ? ಹ್ಞೂ ಸರ್, ಅಲ್ಲೇ ತಂದಿವಿ ಸರ್. ಯಾವ್ದು ತಳಿ ಅಂತ ಹೇಳಿದ್ರ ತಮಗೆ? ನಮ್ಗೆ ಹೇಳ್ಯಾರ ಸರ್, ಇದು ಹೈಬ್ರಿಡ್ ತಳಿ ಚೆನ್ನಾಗಿ ಬರ್ತಾ ಚಂದ್ರ ಸರ್.
ಹಚ್ಚಿವಿ ಸರ್, ಚೆನ್ನಾಗ್ ಬಂದ್ಬಿಡ್ ಸರ್. ಈಗ ಬೀಜನ ತಂದು ಹಾಕಿದ್ರಿ? ಇಲ್ಲ, ಸಸಿ ತಂದಿ ಸರ್. ಎಷ್ಟು ಫೂಟಿಗೆ ಒಂದೊಂದು ಹಚ್ಚಿರ ಸಸಿಯನ್ನ? ಸರ್ 10 ಫೂಟಿಗೆ ಒಂದು ಹಚ್ಚಿವಿ ಸರ್. ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ? ಗಿಡದಿಂದ ಗಿಡಕ್ಕೆ 10 ಹಿಂಗತ್ತು ಹೆಂಗ್ ಬಂದ್ರೆ 10 ಫೂಟಿಗೆ ಇರ್ಬೇಕು ಸರ್. ಈಗ 10 ಫೂಟ್ ಅಂದ್ರೆ ಮಧ್ಯದಲ್ಲಿ ಮತ್ತೆ ಏನಾದ್ರು ಬೆಳೆಗಳನ್ನ ಹಾಕ್ತಾ ಇರ್ತೀರ ಅದಕ್ಕೆ? ಇಲ್ಲ ಸರ್, ಹಂಗ ಕುಂಟಿ ಹೊಡ್ಕಂತಿರ್ತೀವಿ ಸರ್. ಅವಾಗ ಏನಾರ ಹಾಕಕ್ ಬರ್ತಂತ ಕೊತ್ತಂಬರಿ ಬಿತ್ತೀವಿ ಸರ್, ನಡಕ ಗಾಳಿ ಆಡ್ಲಾರ್ದಾಗ. ಕೊತ್ತಂಬರಿ ಮೆಂತ್ಯ ಬಿತ್ತೀವಿ ಸರ್ 3 ಸಾಲ. ಅಮರಪ್ಪರೇ, ತಾವು ಹೇಳ್ತೀರಿ ಕೊತ್ತಂಬರಿದು ಒಳ್ಳೆ ಲಾಭ ಬರ್ತದ ಅಂತೇಳಿ. ಯಾವ ಕೊತ್ತಂಬರಿ ಹೇಗೆ ಕೊತ್ತಂಬರಿ ಲಾಭ ಬರುತ್ತಾ? ಬಹಳಷ್ಟು ನೋಡಿದ್ರೆ ಈಗ ನೋಡ್ರಿ 10 ರೂಪಾಯಿಕ ಒಂದು ಮಾರ್ಕೆಟ್ ನಲ್ಲಿ ಒಮ್ಮೊಮ್ಮೆ ಒಂದೊಂದು ದೊಡ್ಡ ಶೂಡ್ ಕೊಡ್ತಾರೆ 10 ರೂಪಾಯಿಗೆ. ಒಮ್ಮೊಮ್ಮೆ ಬಹಳಷ್ಟು ತುಟ್ಟಿ ಇರ್ತದ. ಹೆಂಗ ಅನ್ಸದ ಕೊತ್ತಂಬರಿ ತಮ್ಗೆ? ಇಲ್ಲ ಸರ್, ಈಗ ಸದ್ಯ ಭೂಮಿ ಖಾಲಿ ಐತಲ್ಲ ಸರ್, ಎರಿ ಬಿತ್ತಾರ ಸರ್, ಸಸ್ತಾಗೈತೆ ಸರ್ ಈಗ. ಈಗ ಎರಿ ಏನ್ ಬಿತ್ತಾರಲ್ಲ ಸರ್, ದಿನ 3 ತಿಂಗಳು ಬಿಟ್ಟು ಸರ್, ಅವಾಗ ಐ ರೇಟ್ ಆಗತ್ತೆ ಸರ್ ಅದು. ಈಗ ಎಲ್ಲಾರು ಹೊಲಗಳು ಖಾಲಿ ಅದಾವಲ್ಲ ಸರ್, ಹೌದು, ಯಾರಾದ್ರೂ ಬಿತ್ತಾರ ಸರ್, ಎರಿಯಾಗ ಕಂಡಂಗ ಹಾಕ್ಯಾರ ಸರ್ ಈಗ ಕೊತ್ತಂಬರಿ. ಹೌದು, ಬೇಸಿಗೆಯಲ್ಲಂತೂ ನೋಡ್ಬೇಕು ಕೊತ್ತಂಬರಿ ಡಿಮಾಂಡ್ ಅಂದ್ರೆ ಅಷ್ಟು ಡಿಮಾಂಡ್ ಇರುತ್ತೆ ಕೊತ್ತಂಬರಿಗೆ. ಅವಾಗ 10 ರೂಪಾಯಿ ಒಂದು ಚೂರು ಸಣ್ಣದ್ ಮಾಡ್ತಲ್ಲ ಸರ್, ಬಹಳ ಸಣ್ಣದಿರ್ತದೆ, 10 ರೂಪಾಯಿ ಒಂದು ಚೂರು ಕೊಡ್ತಾರೆ. ಮತ್ತ ಹಂಗಾಗಿ ಸರ್ ಹಿಂಗ ಇರ್ತಾರ. ಅದು ಬೀಜ ಹಾಕ್ಲಾರ್ದ ಹೊಲಕ್ ಹಾಕಿದ್ರೆ ಚಲೋ ಆಗಿ ಬರ್ತಾರ. ಬ್ಯಾಸಿಗೆ ನಮ್ಮಲ್ಲೇ ಚಲೋ ಆಯ್ತು ಸರ್, ಒಂದ್ಸಲ 4 ಲಕ್ಷ ಆಯ್ತು ಸರ್ ನಮ್ದು ಬ್ಯಾಸಿಗೆ. ಇದು ಕೊತ್ತಂಬರಿ ಉಗಾದಿ ಮುಂದೆ ಹಾಕಿದೀವಿ ಸರ್. ಉಗಾದಿ ಮಾಡಿ ಅಕ್ಕ ತಂಗ ರಮೇಶ್ ಅಂತ ಬರ್ತಲ್ಲ ಸರ್, ಹೌದು, ಉಗಾದಿ ಮಾಡಿಂದ ಆ ಟೈಮ್ನಲ್ಲೇ ನೀರ್ ಆಡ್ಲಾರ್ದ ಹೊಲಕ್ ಹಾಕಿದ್ರೆ ಚೆನ್ನಾಗಿ ಬರ್ತಾರ. ಅದು ಹೊಲ ನೀರ್ ಆಡ್ರಿ ಬರ್ತಾರ. ಎಲ್ಲಿ ಈ ಬ್ಯಾರೆ ಹೊಲಗಳು ನೀರ್ ಆಡ್ರಿಲ್ಲ ಸಲ ಆ ಹೊಲ ಲೀಜ್ ತಗೊಂಡಿದ್ ಸರ, ಬಿತ್ತಲಿ ತನ ನಿಮ್ಗ 25,000 ಕೊಡ್ತೀನಿ ಸರ್ ಅಂತ ಹೇಳಿ ತಗೊಂಡಿದ್ದೀನಿ ಸರ್ ನಾನು. 3 ತಿಂಗಳ ಮೆಟ್ಟಿಗೆ 25,000 ಕಿಡಿದ್ರೆ 4 ಲಕ್ಷ ಬೆಳ್ಕೊಂಡಿನಿ ಸರ್. ನೋಡ್ರಿ ಹೆಂಗ್ ರೈತರದು ಒಮ್ಮೆ ಬಂತಂದ್ರೆ ಲಾಟ್ರಿ ಹೊಡಿತ ಅಂದ್ರೆ ರೈತರಿಗೆ ದೊಡ್ಡ ಲಾಭ ಆಗತ್ತ. ಒಮ್ಮೆ ಪಾಪ ಒಮ್ಮೆ ಲುಕ್ಷಣ ಅಂದ್ರೆ ಅಂತ ದೊಡ್ಡ ಲುಕ್ಷಣ ಆಗ್ಬಿಡ್ತಾವೆ. ಏನಿಲ್ಲ ಸರ್, ಇಲ್ಲೇ ಹೇಳ್ತ ನೋಡ್ರಿ, ನೀನ್ ಕಸಗಂಚ ನಮ್ಗ ಹೊಲಕ್ 25, ಬೀಜ 75, 1 ಲಕ್ಷ ಹೋಯ್ತು ಸರ. ಆಗ ನನಗೆ 2 ಲಕ್ಷ ಉಳ್ದೈತಿ ನೋಡ್ರಿ ಸರ್. ನಿಕ್ಕ ಎಲ್ಲ ಖರ್ಚು, ಆಳು ಓಳು ಮಾರ್ಕೆಮಿಂಗ್ ಬೀರ್ಕೆಮಿಂಗ್ ಎಲ್ಲ ತೂರಿ. ಕೊತ್ತಂಬರಿ ಬಹಳಷ್ಟು ಬಂದಾಗ ಚಲೋ ಬಂದಾಗ ಹೆಂಗ್ ಮಾಡ್ತೀರಿ? ಎಲ್ಲಾರ ಬೇರೆ ಕಡೆ ಕಳಿಸ್ತೀರಿ, ಅಲ್ಲೇ ಮಾಡ್ತೀರ ಸ್ಥಳೀಯವಾಗಿ? ಬೇರೆ ಕಡೆ ಹೋಗುತ್ತೆ ಸರ್. ದಿನ 10 ಮಂದಿ ಕಿತ್ತಾರ ಸರ. ಇವತ್ತು ಶಾಪೂರು, ನಾಳೆ ಇಲ್ಕಲ್ಲು, ನಾಡ್ದ ಸಿಂಧನೂರು, ನಾಡ್ದ ಚವಣಿ, ನಾಡ್ದ ಮಸಿಗಿ, ಹಿಂಗ ದಿನ ಒಂದು ರೂಟ್ ಇರುತ್ತೆ ಸರ್. ಹೆಂಗ ಕಳಿಸ್ತೀರಿ ಅದನ್ನೆಲ್ಲ? 5,000 ಸೂಡು, 10,000 ಸೂಡು ಕಿತ್ತಾರ ಸರ. ಕಿತ್ತಿಂದೇನೈತೆ 3 ಚೀಲ 4 ಚೀಲ ಮಾಡ್ತೀವಿ ಸರ. ಆ ಮಂದಿ ಎಲ್ಲಾರು 4 ಗಂಟೆ ಹಾಕ್ಯಂದ್ ಒಂದ್ ಎಲ್ಲಾರು ಗಾಡಿ ಬಿಡ್ಸ್ಕೊಂಡ್ ಹೋಗ್ತೀವಿ ಸರ್. ತಲಕ್ 200 ಹಾಕ್ಯಂದ್ ಗಾಡಿಗೆ ಅಂದ್ರೆ ಒಂದು ಸ್ವಂತ ಎಲ್ಲಾರು ಸೇರಿ ಬಾಡಿಗೆ ಮಾಡ್ಕೊಂಡು ಹೋಗ್ಬಿಡುದು. ಬಾಡಿ ಅವತ್ ದಿನ ಬರ್ತಾನ ಸರ್. 1 ಗಂಟೆಗೆ 100 ರೂಪಾಯಿ ತಗೊಂತಾನ ಸರ್. ಈಗ ನಾನು 3 ಗಂಟೆ 300 ಕೊಡ್ತಾರ. ಅವ್ನು 200 ಕೊಡ್ತಾನ ಸರ್. ಇನ್ನೊಬ್ಬ 1 ಇರ್ತ 100 ಕೊಡ್ತಾನ ಸರ್. ಎಲ್ಲಾರು ಕುಡ್ಕೊಂಡು ಒಂದ್ ಗಾಡಿ ತಗೊಂಡು ಮಾಡಿ ಬಿಡ್ತೀರ ಅದನ್ನ. ರಾತ್ರಿ 2ಕ್ಕೆ ಹೋಗ್ತೀವಿ ಸರ್ ನಾವು. ಮಾರುಕಟ್ಟೆಯಲ್ಲಿ ಅದನ್ನ ಹೇಗೆ ಸವಾಲು ಹೇಗೆ ನಿಮ್ಗೆ ಸೀಡ್ ಲೆಕ್ಕದ ಮೇಲೆ ತಗೋತಾರ ಅಥವಾ ಏನ ಗಂಟಿನ ಲೆಕ್ಕದ ಮೇಲೆ ತಗೋತಾರ? ಹೆಂಗ್ ತಗೋತಾರ ಮಾರುಕಟ್ಟೆ? ಸರ್ ಸರ ಪಲ್ಯ ಮಾಲ್ ಚಲೋ ಇತ್ತಬ್ಬರ ಸೂಡ್ ಗಟ್ಲೆ ತಗೋತಾರ ಸರ. 4 ರೂಪಾಯಿಗೊಂದು, 3 ರೂಪಾಯಿಗೊಂದು, 2 ರೂಪಾಯಿಗೊಂದು, 4 ಒಂದು ತಗೋತಾರ. ರೇಟ್ ಇತ್ತಬ್ಬರ 5 ರೂಪಾಯಿ ತಗೋತಾರ ಸರ. ಇವತ್ತು 4 ರೂಪಾಯಿ ಆಗತ್ತೆ, ನಾಳೆಗೆ 5 ರೂಪಾಯಿ ಆಗತ್ತಾ, ನಾಡ್ದ 2 ರೂಪಾಯಿ ಆಗತ್ತಾ. ಮಾರ್ಕೆಟಿನ ಮೇಲೆ ಡಿಪೆಂಡ್ ಸರ. ಜಾಸ್ತಿ ಬಂತು ಕಡಿಮೆ ಆಗುತ್ತಾ, ಕಡಿಮೆ ಬಂತು ಜಾಸ್ತಿ ಆಗುತ್ತೆ ಸರ್. ಈಗ ಕೊತ್ತಂಬರಿಯನ್ನ ಕೆಲವೊಂದ್ ಕಡೆ ನೋಡ್ತಾ ಇದ್ವಿ ರೈತರು, ಅದನ್ನ ಹಂಗೆ ಕಟ್ ಮಾಡಿದಂಗೆ ಹಿಂದ್ ಚಿಗಿತಾ ಇರ್ತದ, ಮತ್ ಕಟ್ ಮಾಡ್ತಾರೆ, ಮತ್ ಚಿಗಿತಾ ಇರ್ತದ, ಆ ತರ ಮಾಡ್ತಾರೆ. ನೀವು ಅಥವಾ ಕಿತ್ತು ಮಾರುವಂತ ಕೊತ್ತಂಬರಿಗಳು ಬರ್ತಾವ, ಅಂತ ಮಾಡ್ತೀರಾ? ಇಲ್ಲ ಸರ್, ಅದು ನೀನೇನ್ ಹೇಳಿದಲ್ಲ, ಕಿತ್ತಿ ಕಟ್ ಮಾಡಿದಂಗೆಲ್ಲ ಬರೋದು ಹುಣ್ಸಿಕ್ಕಿನ ಪಲ್ಯ, ಪಾಲಕ್ ಪಲ್ಯ ಸರ್ ಅದು. ಕೊತ್ತಂಬರಿ ಹಂಗೆ ಕಟ್ ಮಾಡಿದ್ರು ಬರ್ತದ ಅಂತ ಹೇಳ್ತಾರೆ, ಹೈಬ್ರಿಡ್ ಕೊತ್ತಂಬರಿ. ಇದು ಬರ್ಬೇಕಾಗಿತ್ತು, ನೀನೇನ್ ಹೇಳಿದಲ್ಲ, ಪಾಲಕನ ಪಲ್ಯ ಹುಣ್ಸಿಕ್ಕಿನ ಪಲ್ಯ ಮುರಿದಂಗೆಲ್ಲ ಬರೋದು ಅದು. ಅವೆರಡೇ ಸರ, ಅವೆರಡೇ. ಹೆಂಗನ ಕೊಯ್ ಹಂಗ ಬರ್ತಾರ ಹಬ್ಬ ಬಂದಂಗ. ಈಗ ಕೊತ್ತಂಬರಿಯಲ್ಲಿ ಒಂದಿಷ್ಟು ಮಾರ್ಕೆಟ್ ನಲ್ಲಿ ನೋಡ್ತಾ ಇರ್ತೀವಿ ನಾವು, ಒಂದಿಷ್ಟು ಜನ ಬೇರ್ ಸಮೇತವಾಗಿ ಕೊತ್ತಂಬರಿ ಕಿತ್ಕೊಂಡ್ ಬಂದಿರ್ತಾರೆ, ಒಂದಿಷ್ಟು ಜನ ಹಂಗೆ ಬೇರ್ಲಾರ್ದ ಹಂಗೆ ಕಟ್ ಮಾಡ್ಕೊಂಡ್ ಬಂದಿರ್ತಾರೆ ಕೊತ್ತಂಬರಿ. ವ್ಯತ್ಯಾಸ ಆತರ ಯಾಕೆ ಮಾಡ್ತಾರೆ? ಹಂಗೇನಿಲ್ಲ ಸರ್, ಅದ್ ಏನಾಗಿರ್ತಾರ ಅಲ್ಲೇನ್ ಅವ್ರೇನು ಕಿತ್ಕೊಂಡ್ ಬಂದಿರ್ತಾರ ಸರ, ಹಿಂದ ಕಟ್ ಮಾಡೇ ಮಾರಾಟಕ್ಕೆ ತರ್ತಾರ ಸರ. ಅದು ರಾಡಿ ಆಗುತ್ತೆ ಅಂತೇಳಿ. ಹೌದು, ಕೆಲವೊಂದ್ ಜನ ಹಂಗೆ ಒಳ್ಳೆ ಚೆನ್ನಾಗಿ ಸೂಡು ಬೇರ್ದಂದ್ರೆ ಸೂಡು ಕಟ್ಟಿರ್ತಾರೆ. ಹೌದೌದು ಸರ, ಹಿಂಗೇನ ಆಗಿರ್ತಾರ. ಅದ್ ರಾಡಿ ಆಗತ್ತಂತೇಳಿ ಹಿಂದ್ ಕಟ್ ಮಾಡಿ ಆಗ ಚೀಲ ತುಂಬ್ತಾರ ಸರ್. ಅಮರಪ್ಪ ಅವ್ರು, ಈಗ ನೋಡಿ ತಾವು ಒಕ್ಕಲ್ತನ ಮಾಡಾಕತ್ತಿದ್ಮೇಲೆ ಕೃಷಿಯಿಂದ ಯಾವ ರೀತಿ ಅಭಿವೃದ್ಧಿ ಆಗೈತೆ ತಮ್ದು? ಏನಾದ್ರು ಕೃಷಿ ಒಳಗ ಸಾಧನೆ ಮಾಡಿ ಅಭಿವೃದ್ಧಿ ಪ್ರಶಸ್ತಿಗಳು ಏನಾದ್ರು ಬಂತ ನಿಮಗೆ? ಏನು ಸರ, ಒಕ್ಕಲ್ತನದಿಂದ ನಾವು 3 ಮಕ್ಕಳು ಮದುವೆ ಮಾಡಿವಿ, 1 ಮನಿ ಕಟ್ಟಿಸಿನಿ, ಆರಾಮಿದೀನಿ ನೋಡ. ಏನು ಸಾಲ ಸಮದ ಏನು ಮಾಡ್ಕೊಂಡಿಲ್ಲ, ಒಕ್ಕಲ್ತನದ ಮೇಲೆ ಜೀವನ ಮಾಡ್ಕೊಂಡಿಲ್ಲ? ಒಕ್ಕಲ್ತನದ ಮೇಲೆ ಜೀವನ ಐತೆ, ಯಾರು 10 ರೂಪಾಯಿ ಸಾಲ ಎಲ್ಲಿ ಮಾಡಿಲ್ಲ. ಇನ್ನ ನೀವ ಸಾಲ ಕೊಟ್ಟಿರ ಹೊರಗೆ?
ಕೊಟ್ಟಿವಿ ಒಂದು 10 ಲಕ್ಷ. ನೋಡ್ರಿ ಮತ್ ರೈತರಾದ್ರೆ ಹಿಂಗಿರ್ಬೇಕು, ಹೊರಗ್ ಸಾಲ ಕೊಡ್ಬೇಕು, ಸರ್ಕಾರಕ್ಕೆ ಸಾಲ ಕೊಡುವಂಗ ಆಗ್ಬೇಕು ರೈತರು. ಒಳ್ಳೆ ಒಂದು ದುಡಿಬೇಕು ನಿಷ್ಠೆಯಿಂದ. ನೀವು ಹೇಗೆ ಮತ್ತೀಗ 20-40 ಎಕರೆ 50 ಎಕರೆ ಮಾಡ್ಕೊಂಡಿರಿ, ಮನೆಯಲ್ಲಿ ದುಡಿಯೋರು ಎಷ್ಟು ಮಂದಿ ಇದೀರಿ, ಹೆಂಗ್ ಮಾಡ್ತೀರಿಲ್ಲ ಒಕ್ಕಲ್ತನ? ನಾವ್ ನೋಡ್ ಸರ 4 ಮಂದಿ ಮನೆಯವ್ರ ಇದೀವಿ ಸರ, 8 ಕೂಲಿ ಆಳ್ ತಗೊಂತೀವಿ. ಕೆಲಸ ಬಂದಾಗ ಕೈ ಬಿಟ್ಬಿಡ್ತೀವಿ ಸರ ಮಾಡ್ಸ್ಕೊಂಡ್. 4 ಮಂದಿ ದುಡಿತೀರಿ ಮನೆಯವರು? ಮನೆಯವ್ರ 4 ಮಂದಿ ಇದೀವಿ ಸರ. 4 ಕೆಲಸ ಇದ್ದಾಗ 4 ಆಳಕ್ ತಗೊಂತೀವಿ ಸರ ಕೂಲಿ ಆಳು. ಎತ್ತು ಟ್ರ್ಯಾಕ್ಟರ್ ಏನಾರು ಇಟ್ಕೊಂಡಿರಿ? ಇಲ್ಲ ಸರ, ನಾವು ಟ್ರಾಕ್ಟ್ರಿ ಬೇಕಾದ್ರೆ 2 ದಿನ ಹೊಡಿಸ್ಕೊಂಡ್ ಕೈ ಬಿಡ್ತೀವಿ ಸರ್. ಮೊದಲೇನಾದ್ರು ಮಾಡಿದ್ರಿ ಟ್ರ್ಯಾಕ್ಟರ್? ಎತ್ತು 4 ಎತ್ತಿದ್ದು ಸರ, ಈಗ 2 ಅದ ಸರ್. 2 ಎತ್ತು ಇಟ್ಕೊಂಡಿರಿ. ಒಂದ್ ಟ್ರ್ಯಾಕ್ಟರ್ ತಗೋಬೋದೈತಿ, ಯಾಕೆ ಬ್ಯಾಡ ಅಂತೀರಾ ಟ್ರ್ಯಾಕ್ಟರ್ ತಗೊಳ್ಳೋದು? ಈ ಸರ ಅದು ನಿಂತಲ್ಲಿ ನಿಂತು ಜಂಗ್ ಹತ್ತದ ಸರ. ನಮ್ದೇನ್ರಿ 2 ದಿನ ಹೊಡಿಸ್ಕೊಂಡ್ಬಿಟ್ರಿ ಕಲಾಸ್. ಅಲ್ಲ ಮತ್ ಬಾಡಿಗೆನು ಹೊಡಿಬಹುದಲ್ಲ ನೀವು? ಬಾಡಿಗೆನು ಹೊಡಿಬಹುದು. ಯಾಕೆ ಸರ, ಮನಿಗೊಂದ್ ಟ್ರಾಕ್ಟರ್ ಆಗ ಸರ, ಅವೆಲ್ಲ ತಿಪ್ಪದ ಸರ. ನಾವು ಟ್ರಾಕ್ಟ್ರಿಲೇ ಹಚ್ಚಿ ಟಿಲ್ಲರು ಬಲರಾಮ ಹೊಡಿಸ್ಕೊಂಡ್ಬಿಡ್ತೀವಿ ಸರ. ನಮ್ ಎತ್ತಿನ ಕುಂಟಲ್ ಸಾಫ್ ಮಾಡ್ತೀವಿ ಸರ. ಈಗ ಅಮರಪ್ಪರ ತಾವು ಪ್ರತಿ ವರ್ಷ ಸಜ್ಜೆ ಹಾಕ್ತಿವಿ ಅಂತಂದ್ರೆ ಹೆಂಗೆ ಸಜ್ಜೆ ಮಾರುಕಟ್ಟೆ, ಸಜ್ಜೆ ಲಾಭ ಬರ್ತದ ಅಂತೀರಾ? ಯಾಕೆ ಸಜ್ಜೆಯನ್ನ ಹಾಕ್ತಿರ್ತಾವು? ಸಜ್ಜೆ ಯಾಕೆ ಹಾಕ್ತಿವಿ ಸರ? ದನಕ್ ಸತ್ತ ಆಗತ್ ಸರ. ನಮ್ಮ ಮತ್ತೆ ದನಕ್ಕೆ ಬೇಕಲ್ಲ ಸರ ಸಜ್ಜಿ ಕುಚ್ಚಿಡಕ. ಹೌದು, ದನಗಳಿಗೆ ಹಾಕ್ಲಿಕ್ಕೆ. ಹೌದು, ದನಗಳಿಗೆ ಹಾಕಾಕ್ನು ಬೇಕು ಸರ. 2500 ರೂಪಾಯಿ ಕ್ವಿಂಟಲ್ ಐತಿ ಸರ ಸಜ್ಜಿ. ಅದು ಒಳ್ಳೆ ಲಾಭವಾಕ್ಯ ಆದ ಬೆಳೆ ಅಂದ್ರ ಸಜ್ಜಿ ಸರ. ಖರ್ಚು ಕಮ್ಮಿ, ಆದಾಯ ಜಾಸ್ತಿ ಬರೋದು ಸಜ್ಜಿ ಸರ್. ಈಗ ಏನು ಗೊಬ್ಬರ ಹಾಕೋಂಗಿಲ್ಲ, ಎಣ್ಣೆ ಹೊಡೆಯಂಗಿಲ್ಲ, ಏನಿಲ್ಲ ಅದಕ್ಕೆ? ಏನಿಲ್ಲ ಸರ. ಸಜ್ಜಿ ಬಿತ್ತಾಗ ಒಂದ್ ಸ್ವಲ್ಪ ಗೊಬ್ಬರ ಕೊಟ್ಬಿಟ್ರೆ ಕಲಸ್ ಸರ. ಆಮೇಲೆ ಕುಂಟೆ ಒಂದ್ಸಲ ಹಾಕ್ಬೇಕು, 1-2 ಸಲ ಕುಂಟೆ. 2 ಸಲ ಎಡಿ ಹೊಡೆದ್ ಮನಿಗ್ ಬಂದ್ರ ಹೊಲ ಕೊಯ್ಯಾಕ್ ಹೋಗ್ಬೇಕು ಸರ್ ಅದು. ಹೇಗೆ ಸಜ್ಜೆ ಕಣಿಕೆ ದನಗಳು ತಿಂತಾವ ಒಳ್ಳೆಯಿಂದ? ತಿಂತಾವ್ ಸರ. ಹೆಂಗ ಅದನ್ನೇನು ಗೂಡು ಹಾಕಿ ಹಂಗೆ ಅಥವಾ ಬಣೆ ಹಾಕಿ ಬಿಡ್ತೀರಾ? ಸಜ್ಜಿ ಹೆಂಗ್ ಮಾಡ್ತೀರಾ? ಸಜ್ಜಿ ರಾಶಿ ಮಾಡಿ ಚಾಪ್ ಹಾಕಿ ಬಣಿ ಒಟ್ಟಿ ಬೇಲೆ ಹಚ್ಚಿ ಬಿಡ್ತೀವಿ ಸರ. ಸಣ್ಣಗೆ ಹಾಕ್ತಿವಿ ಸರ ಕೊರದು. ಪ್ರತಿ ವರ್ಷ ಎಷ್ಟು ಕ್ವಿಂಟಲ್ ಸಜ್ಜಿ ಬೆಳಿತಿರ್ತಾವ? ನಾವೊಂದ್ 30 ಕ್ವಿಂಟಲ್ ಇದ್ದಾನೆ ಬೆಳಿತೀವಿ ಸರ ಸಜ್ಜಿ. ಹೇಗೆ 30 ಕ್ವಿಂಟಲ್ ದನಗಳು ಹಾಕ್ತೀರಾ ಅಥವಾ ಮಾರಾಟ ಮಾಡ್ತೀರಾ? ಮಾರಾಟ ಮಾಡ್ತೀವಿ ಸರ್. ದನಕ್ಕೆ ಒಂದ್ 10 ಕ್ವಿಂಟಲ್ ಹೋಗ್ತಾವ ಸರ್. ಒಂದ್ 25 ಕ್ವಿಂಟಲ್ ಮಾರ್ತೀವಿ ಸರ್. ಹೆಂಗೆ ಮಾರ್ಕೆಟ್ನಾಗ 2,500-3,000 ಸಾವಿರ ಸಿಗ್ತತ? ಇಲ್ಲ ಸರ್, 2700 2600 ಲಾಸ್ಟ್ ಐತಿ ಸರ್ ಸಜ್ಜಿ ರೇಟ್. ನೀವು ಸಜ್ಜೆ ಮನೆಯಲ್ಲಿ ಬಳಸಲಿರ್ ತಿನ್ಲಿಕ್ಕೆ? ಬಳಸಕ್ಕೇನಿಲ್ಲ ಸರ್, ಒಂದ್ ಚೀಲ ದೊಡ್ಡ ಉಳಿಸಿರ್ತೀವಿ ಸರ್. ಬೀಜಾಳ ತಿಂತೀವಿ ಸರ್ ನಾವು. ಬೀಜ ತಿಂತೀರಿ? ನಾವು ಬೀಜಾಳ ತಿಂತೀವಿ. ಮತ್ತೆ ಎಳ್ಳಮಾಸಿಗೊಮ್ಮೆ, ದೀಪಾವಳಿಗೊಮ್ಮೆ, ಮಾರನಮಿಗೊಮ್ಮೆ, ಅಮಾಸುಣಿಗೆ, ಯಾವ ಊರಿಗೆ ನಾವು ಆದ್ರ ಮತ್ತೆ ಸ್ವಲ್ಪ ಸಜ್ಜಿ ರೊಟ್ಟಿ ತಿಂತೀವಿ ಸರ್. ಎಳ್ಳು ಹಚ್ಚಿದ ರೊಟ್ಟಿ, ಅರಿಶಿನ ಹಚ್ಚಿದ ರೊಟ್ಟಿ ಬೇಕಲ್ಲ ಸರ್. ಹೌದು, ತಿನ್ಬೇಕು. ಸಜ್ಜಿ ಬಾಳ ಚಲೋ ತಿನ್ಬೇಕಂತ ಹೇಳ್ತಾರೆ ಸಜ್ಜಿಯನ್ನ. ಸಜ್ಜಿ ರೊಟ್ಟಿ, ಹಾಲು, ಅನ್ನ ಉಂಡ್ರೆ ಭಾರಿ ಲೆಂತ್ ಇರ್ತಾನ ಸರ್ ಮನುಷ್ಯ. ಮೊದಲೆಲ್ಲ ಹಿಂದಕ್ ನಮ್ಮ ಹಿರಿಯರು ಸಜ್ಜಿನ ಜಾಸ್ತಿ ಬಳಸಿದ್ರು. ಸಜ್ಜಿ ಅಂಬ್ಲಿ, ಕಟಾಂಬ್ಲಿ ಮಾಡ್ತಿದ್ರು. ಆಮೇಲೆ ಸಜ್ಜಿ ರೊಟ್ಟಿ, ಸಜ್ಜಿ ಕಡುಬು. ಹೌನ್ ಸರ್. ಸಜ್ಜಿ ಉಂಡಿ. ಹೌನ್ ಸರ್. ಹೇಗೆ ಅಮರಪ್ಪ ಅವರೇ, ಮತ್ತೀಗ ತಾವು ತೊಗರಿ ಹಾಕ್ತಾ ಇರ್ತೀರಿ. ತೊಗರಿ ಮತ್ತು ಈಗ ಇನ್ನೊಂದು ಬೆಳೆ ತಮ್ದು ಪ್ರಮುಖವಾದದ್ದು ಹತ್ತಿನೂ ಹಾಕ್ತಾರ ಹೇಗೆ? ಹತ್ತಿ ಹಾಕಿದ್ ಸರ, ಒಂದ್ ವರ್ಷ ಲಾಸ್ ಆಯ್ತು ಸರ್. ಈ ಸಲ ಸೂರ್ಯಪಾನ ಹಾಕ್ಲಿಲ್ಲ ನೀವು? ಹಾಕಲ್ಲ ಸರ್, ಸೂರ್ಯಪಾನ ಲಾಸ್ ಐತಿ ಸರ್. ಸೂರ್ಯಪಾನ ಯಾಕೆ ಮಂದಿ ಜನ ಹಾಕೋದ್ ಬಿಟ್ಬಿಟ್ರಲ್ಲ? ಯಾಕೆ ಅಷ್ಟು ಬಹಳ ಕಡಿಮೆ ಆಗ್ತದೆ? ಬರುವಲ್ ಸರ್ ಅದು. ಬರುವಲ್ದು ಇಳುವರಿ? ಇಳುವರಿ ಸರ್, ರೋಗ ಬಂದ್ಬಿಡ ಸರ್. ಹಾಕ್ಯಾರಲ್ಲ ಸರ್ ಸೂರ್ಯಪಾನ, ಬರುವಲ್ ಸರ್. ಕೆಲವು ಮಂದಿ ಹಾಕಿದಾರೆ, ಏನಾಗಿಲ್ಲ ಸರ್. ತೊಗರಿ ಹೇಗಿದೆ ನಿಮ್ದು? ಎಲ್ಲ ತೊಗರಿ ಹೇಗಿದೆ? ತೊಗರಿ ಚಲೋ ಅದಾವ ಸರ್. ಈಗ ಹೆಂಗ್ ಗೊತ್ತಾ ಸರ್, ಈಗ ಮಗ್ಗು ಬಿಟ್ಟ ಸರ್. ಈಗ ಅದ ಏನಪ್ಪ ಅಂತಂದ್ರ ಸ್ವಲ್ಪ ಏನ ಒಂದ್ ತಿಂಗಳ ಮೇಲೆ ಎಣ್ಣೆ ಹೊಡಿಸಂತಲ್ಲ ಸರ್, ಅವಾಗ ಗೊತ್ತಾಗೋದು. ಅವಾಗ ಗೊತ್ತಾಗ ಸರ್ ಮಗ್ ಹೆಂಗ್ ಬಿಡುತ್ತ, ಕಾಪ್ ಹೆಂಗ್ ತಗತೈತೆ ಅನ್ನೋದು. ರೋಗ ಯಾವ ರೋಗ ಬರ್ತಾವ ನೋಡ್ಬೇಕಲ್ಲ ಸರ್. ನಿಮ್ದು ಇಳುವರಿ ಚಲೋ ಅಂತಂದ್ರೆ ಎಷ್ಟು ತಕೊಂಡ್ರಿ ಒಂದ್ ಎಕರೆ ತೊಗರಿಯನ್ನು ನೀವು? ನಾವ್ ಎಕರೆಕ 6 ಕ್ವಿಂಟಲ್ ಇಂತಾನು ತೆಗೆದಿ ನೋಡಿ ಸರ್ ನಾವು. 6 ಕ್ವಿಂಟಲ್. ಹೆಂಗೆ ತೊಗರಿ ಒಳ್ಳೆ ಲಾಭದ ಬೆಳೆನ ಅದು? ಲಾಭದ ಬೆಳೆನ ಐತಾರ. ಈ ಖರ್ಚು ಹೆಚ್ಚಾಗ್ಯಾವ ಸರ್. ಕೊಯ್ಯವನಿಗೆ, ಮುರಿಯವನಿಗೆ, ಎಣ್ಣೆ ಹೊಡೆಯವನಿಗೆ. ಈ ಎಲ್ಲ ಟ್ರ್ಯಾಕ್ಟರ್ ಇಂದನ ಮಾಡ್ತಾರೆ. ಎಲ್ಲ ರಾಶಿ ಮಷಿನ್ ಬಂದಾವೆ ಮಾಡ್ಲಿಕ್ಕೆ. ಟ್ರ್ಯಾಕ್ಟರ್ ಇಂದ ಎಲ್ಲ ಬಿತ್ತಾರೆ, ಟ್ರ್ಯಾಕ್ಟರ್ ಇಂದ ಎಣ್ಣೆ ಹೊಡಿತಾರೆ. ಎಲ್ಲ ಟ್ರ್ಯಾಕ್ಟರ್ ಇಂದ. ಆಳಿಂದು ಬಹಳ ಖರ್ಚು ಕಡಿಮೆ ಅಂತ ಹೇಳ್ತಾರೆ ತೊಗರಿಯಲ್ಲಿ. ಏನಿಲ್ಲ ಸರ್, ಎಲ್ಲಾ ಖರ್ಚು ಸರ್. ಮಂದಿ ಹೇಳ್ತಾರ ಹಂಗ ಅವ್ರು. ಅಂದ್ರೆ ನಿಮ್ದು ನಿಮ್ಮ ಒಂದು ಒಕ್ಕಲ್ತನ ಅತ್ಯಂತ ಸಮರ್ಪಕವಾಗಿ ಮಾಡ್ತಾ ಇದ್ದೀರಿ. ಭೂಮಿ ಮೇಲೆ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀರಿ. ಎಲ್ಲಾ ನಿಮ್ದ ಖರ್ಚು ವೆಚ್ಚಗಳು ಎಲ್ಲಾ ಮಾಡ್ತಾ ಇರೋದು ಒಕ್ಕಲ್ತನದ ಆದಾಯದ ಮೇಲೆ ತಮ್ಮ ಜೀವನ. ಹೌದೌದು ಸರ್, ಒಕ್ಕಲ್ತನದಿಂದ ನಡೆದ್ ನೋಡಿ ಸರ್ ನಾವು. ಮತ್ತೆ ಇನ್ನೂ ಏನು ಮಾಡ್ಬೇಕಂತ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಏನು ಮಾಡ್ಬೇಕಂತಿದ್ ವಿಚಾರ? ಕೃಷಿಯಲ್ಲಿ ಬದಲಾವಣೆಯನ್ನ ಅಥವಾ ಉನ್ನತೀಕರಣ ಮಾಡ್ಬೇಕ? ಏನ್ ವಿಚಾರದ ಮಾಡ್ಬೇಕಂತ ಹೇಳ್ತಮ್ಮ? ಏನ್ ಮಾಡ್ಬೇಕಂತಂದ್ರೆ ಮಳೆಗಾಲ ನೋಡ್ ಸರ್. ಈ ವರ್ಷ ಅಂತ ಮಳಿ ಎಲ್ಲಾ ಕಡೆ ಆಗ್ಯಾವ ಸರ್. ನಮ್ಮಲ್ಲಿ ಮಳಿ ಕೈ ಬಿಟ್ಟೈತೆ ನೋಡಿ ಸರ್ ಈಗ. ಹೌದು, ಮಳೆ ಸ್ವಲ್ಪ ಕಡಿಮೆ ಆಯ್ತು. ಮೊದಲು ಸ್ಟಾರ್ಟಿಂಗ್ ಆಯ್ತು, ಆಮೇಲೆ ಗಾಳಿ ಬೀಸ್ತಾ ಇದೆ ಬರೀ. ಲಿಂಗಸೂರು ತಾಲೂಕು, ಮಸ್ಕಿ ತಾಲೂಕಿನಲ್ಲಿ ಮಳಿ ಪೂರಾ ಬಲವಾದ ಮಳಿ ಇಲ್ಲ ಸರ್. ಮೊದಲೆಲ್ಲ ಸ್ಟಾರ್ಟಿಂಗ್ ಅತ್ತಾಗಾತು, ಚಲೋ ಮಳೆ ಆಯ್ತು. ಮಸ್ಕಿ ನಿಮ್ ಭಾಗದಲ್ಲಿ ಚಲೋ ಆಯ್ತು ಸ್ಟಾರ್ಟಿಂಗ್. ಯಾವಾಗ ಮೇ ಜೂನ್ ಮೊದಲನೇ ವಾರದಲ್ಲಿ ಆಗೈತಲ್ಲ ಸರ್. ಅದ ಮಳಿಗೆ ಬಿತ್ತಿವಲ್ಲ ಸರ್.
ಬುದ್ದಿನಿ ಕೆರೆ ತುಂಬಿಲ್ಲ, ಮಟ್ಟೂರು ಕೆರೆ ತುಂಬಿಲ್ಲ, ಜಾಡ್ರಪೇಟೆ ಕೆರೆ ತುಂಬಿಲ್ಲ, ಹಳೆಪೇಟೆ ಕೆರೆ ತುಂಬಿಲ್ಲ, ಮಾರದಿನಿ ಡ್ಯಾಮ್ ತುಂಬಿಲ್ಲ. ಯಾವ ಕೆರೆಗಳ ನೀರ್ ಬಂದೇ ಇಲ್ಲ. ಈ ಕೆರೆಗಳಿಗೆ ನೀರೇ ಬಂದಿಲ್ಲ ಸರ್. ಹೌದು. ಮತ್ತೆ ಹೆಂಗೆ ಬೋರ್ ಏನಾದ್ರು ನೀರ್ ಬಂದವ ಬೋರು ಬಾವಿಗಳಿಗೆ? ಏನೈತ್ರಿ ಹಂಗ ಬಸಿ ನೀರಿನ ಮೇಲೆ ಹೊಂಟವ, ಹಂಗ ಹಳೆ ನೀರು. ಈಗ ತಂಪಂದೈತೆ. ಈ ಸದ್ಯ ಮಳೆ ಬೇಕು ಬೆಳೆಗಳಿಗೆಲ್ಲ. ಮಳಿ ಸಡಕ್ ಮಳೆ ಅಲ್ಲ ಸರ್, ಸಾಕಂಗ್ ಮಳಿ ಬೇಕು ಸರ್. ಮತ್ತೆ ಹೇಗೆ ಅಮರಪ್ಪ ತಾವು ಮನೆಯಲ್ಲಿ ಎಲ್ಲಾ ಮಕ್ಕಳಿಗೆ ಒಕ್ಕಲ್ತನ ಮಾಡಿಸ್ತಾ ಇದ್ದೀರಾ ಅಥವಾ ಏನೋ ಶಾಲೆ ಶಿಕ್ಷಣ ಕೊಡಿಸ್ತಾ ಇದ್ದೀರಾ? ಇಲ್ಲ ಸರ್, ಸ್ವಲ್ಪ ಮಕ್ಕಳ ಸಾಲಿ ಮೇಲೆ ಬಿಟ್ಟಿವಿ ಸರ್, ಇದ್ದೇವ ಆಗ್ಲಂತೆ. ಏನೇನು ಓದಾಕತ್ತಾರ ನಿಮ್ ಮಕ್ಕಳು? ಕ್ಲಾಸ್ ಓದ್ತಾರ, ಒಂದಿಬ್ರು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದಾಕತ್ತಾರ. ಒಳ್ಳೆ ಶಿಕ್ಷಣ ಕೊಡ್ಸಾಕತ್ತೀರಿ. ಕೊಡಕತ್ತೀವಿ ಸರ್. ಹಿಂಗ ನಡೆದೈತಿ ಸರ್. ಹಂಗ ನಾವ್ ಏನಾರ ಮಕ್ಕಳು ನೌಕರಿ ಈಗ ನಮ್ ಕೈ ಮೇಲೆ ಒಕ್ಕಲ್ತನ ನಿಂದ್ರಸ್ತಾರ ಈಗ. ಅಂದ್ರೆ ಮತ್ ನೀವ್ ನಂತರ ಒಕ್ಕಲ್ತನ ಮುಂದೆ ಅವ್ರಿಗೆ ಹೆಂಗದು? ನೀವ್ ಮಾಡಿದ್ರೆ ಮಾಡಂತಾರ, ಒಕ್ಕಲ್ತನ ಮಾಡಕ್ ಒಲ್ಲಂತಾರ ಮನ್ಯಾಗ. ಮತ್ ಹೆಂಗ ಮುಂದೆ ಊಟ ಬೇಕಲ್ಲ, ಹೆಂಗ ಅಂತ ಕತೆ? ಅವ್ರ ಹೆಂಗಾರ ಮಾಡ್ಕೊಂತಾರ, ನೌಕರಿ ಮಾಡಿಂದ ಮತ್ತ ನಾವು ಊಟದ್ ಮಾಡ್ಕೊಂತಾರ. ನೌಕರಿ ಮಾಡಿದ್ರೆ ರೊಕ್ಕ ಬರ್ತದ, ರೊಕ್ಕ ಅಂತೂ ತಿನ್ಲಿಕ್ಕೆ ಆಗದಲ್ಲ. ಆಗದಲ್ಲ, ಮತ್ ಏನ್ ಹೆಂಗ್ ಮಾಡ್ತಾರನ್ರಿ? ನಮಗ್ ಬೇಕಾಗಿರ ಒಕ್ಕಲ್ತನ ಅವಲಂಬನೆ ಐತಂದ. ಹೌದು. ನಾ ಇರತ್ತ ನಡೀತ್ ನೋಡ್ ಸರ. ಅದೇ ಎಲ್ಲರೂ ಈ ಒಂದ್ ತಲೆಮಾರು ಹೋದ್ಮೇಲೆ ಮುಂದೆ ಯಾರು ನೋಡ್ತಾರಪ್ಪ ಒಕ್ಕಲ್ತನ, ಇದು ದೊಡ್ಡ ಕತೆ, ಮುಂದೊಂದ್ ದೊಡ್ಡ ಕ್ವಶನ್ ಮಾರ್ಕ್ ಇದೆ ನಮ್ ಮುಂದೆ. ಹೌದ್ ಸರ್, ನೀವ್ ಹೇಳ್ದಂಗ ಹಂಗೂ ಐತ್ ಸರ. ಎಲ್ಲರೂ ಮಕ್ಕಳು ಓದಿಸ್ತಾ ಇದ್ದಾರೆ. ಮಕ್ಕಳಿಗೆ ಅಗ್ರಿಕಲ್ಚರ್ ಬಗ್ಗೆ ಅದು ಬೇಡ ಅಂತಾರೆ. ಆಮೇಲೆ ಮಕ್ಕಳಿಗೂ ಆಸಕ್ತಿ ಕಡಿಮೆ. ಸರ ಒಕ್ಕಲ್ತನಕ್ ಬರ್ಬೇಡ್ರಪ್ಪ ಅಂತ ಹೇಳ್ಬಿಡ್ತಾರೆ. ಹೌದ್ ಸರ್. ನೀವ್ ಒಕ್ಕಲ್ತನ ಮಾಡೋದಾಗ್ಲ ನೀವ್ ಸಾಲಿ ಕಲ್ರಿ, ಯಾವ್ದನ ನೌಕರಿ ಮಾಡಂತಾರ ಸರ್ ಮಕ್ಕಳಿಗೆ. ಹಿಂಗ್ ಬಿಟ್ಟಾಗ ಮುಂದೆಲ್ಲವರು ಮತ್ತೆ ಪಟ್ನಾ ಸೇರ್ಬಿಟ್ರೆ ಹೊಲಗಳೆಲ್ಲ ಮಾಡೋರು ಜನನೇ ಇಲ್ದಂಗ ಆಗ್ಬಿಡುತ್ತೆ. ಆಮೇಲೆ ಹಂಗಾಗ್ಬಿಡುತ್ತೆ ನೋಡ್ ಸರ್. ಏನ್ ಹೇಳ್ತೀರಿ ಅಮರಪ್ಪ ಅವ್ರೆ? ನಿಮ್ಮ ಒಳ್ಳೆ ರೀತಿಯಿಂದ ಒಕ್ಕಲ್ತನ ಮಾಡಿದಿರಿ ನೋಡ್ರಿ. ನಿಮ್ ತಂದೆಯವರಿಂದ ನೀವು ಸಾಧನೆಯನ್ನ ಮಾಡ್ಕೊಂಡು ತೋಟ ಮಾಡ್ಕೊಂಡು, ತೋಟಕ್ಕಿಗೆಲ್ಲ ನಿಮ್ ಭಾಗದಲ್ಲಿ ಮಸ್ತಿ ಅತ್ತ ಮಟ್ರು ಭಾಗದಲ್ಲೆಲ್ಲ ಒಳ್ಳೊಳ್ಳೆ ಈ ಪಪ್ಪಾಯ, ದಾಳಿಂಬೆ, ರೇಷ್ಮೆ ಅಂತವೆಲ್ಲ ಬೆಳೆಗಳು ಬಂದಿದ್ದಾವೆ. ನೀವ್ ಯಾಕೆ ಹೋಗ್ಲಿಲ್ಲ ಅದಕ್ಕೆ? ಸರ ಅದು ಮಾಡಿದಾಗ ಚಂದ ಕಾಣಿಸ್ತಾರ. ಮಳಿಗಾಲ ಹೋದ್ನಾಗ ಬೋರ್ ಫೇಲ್ ಆದ್ಮೇಲೆ ಒಣಗೋಗ್ಯಾವ ಸರ್ ಒಂದೊಂದ್ ಪಾಟ್ಗಳು. ಒಣಗೋಗ್ಬಿಟ್ಟು ಒಂದೊಂದ್ ವಾರ ಮಾಡಾಕ ಚಂದ ಕಾಣಿಸ್ತಾರ. ನೀರು ಆದಾಗ 10 ಲಕ್ಷ ಖರ್ಚು ಮಾಡಿದ್ದೆ, ಬೆಳೆ ನೀರ್ ಹೋಗಿಂದ ಏನ್ ಮಾಡಿ ಸರ್? ಹೌದು, ಅದು ಸಮಸ್ಯೆನೆ. ಅದು ಸಮಸ್ಯೆ ಐತಿ ಸರ್. ಆ ಕಾರಣಕ್ಕೆ ನಾವ್ ಇದ್ದೋಟ್ರ ಕಾಲ್ ಚಾಚಮ್ ಅಂತೇಳಿ ನಾವ್ ಹೋಗಿಲ್ಲ ನೋಡ್ ಸರ್. ಮತ್ತೆ ಮನೆಯಲ್ಲಿ ದನ ಕರುಗಳ ಸಾಕಾಣಿಕೆ ಮಾಡಿರಿ? ಅದಾವ ಸರ್, 4 ಆಕಳ ಅದಾವ ಸರ್, 2 ಎಮ್ಮೆ ಅದಾವ ಸರ್, 2 ಎತ್ತು ಅದಾವ ಸರ್. ದನಗಳೆಲ್ಲ ಸಾಕಾಣಿಕೆನೂ ಐತಿ, ಎಲ್ಲ ಐತಿ. ಮತ್ ಕೋಳಿ, ಕುರಿ ಮತ್ತು ಏನಾದ್ರು ಬೇರೆ ಐತ್ ಸರ್. ಕುರಿ ಸಾಕಾಣಿಕೆ ಮಾಡಿದ್ದೆ ಮೊನ್ನೆ ಒಂದ್ 20 ಕುರಿ ಕೊಟ್ಟೆ. ಹೆಂಗ್ ಕೊಟ್ರಿ ಮಾರಾಟ? 6,000 ರೂಪಾಯಿ ಒಂದ್ ತಂದಿದ್ದೆ, 12,000 ರೂಪಾಯಿ ಒಂದ್ ಕೊಟ್ಟಿನಿ ಮರಿ. ಎಷ್ಟ್ ತಿಂಗಳು ಮೇಯಿಸಿದ್ರಿ ಅವನ? 3.5 ತಿಂಗಳು ಮೇಯ್ಸಿನಿ ಸರ್. ನೋಡ್ರಿ, 3.5 ತಿಂಗಳಾಗ 6,000 ರೂಪಾಯಿ ಬಂದು 2,000 ಖರ್ಚಾಗ್ಯದ ಸರ್. ಖರ್ಚು ಅದೇ ಖರ್ಚಾಗ ನಿಮ್ಗೊಂದು 3,000 ಉಳಿದಲ್ಲ. 4,000 ಉಳಿದ್ ಸರ್. 4,000 ರೂಪಾಯಿ ಒಂದ್ 20 ಮರಿಗೆ ಅಂದ್ರೆ ಅಲ್ಲೇ ಬಂದ್ ದುಡ್ಡು ನಿಮ್ ಖರ್ಚಿಗೆಲ್ಲ. 1,60,000 ಉಳಿದ್ ಸರ್. ಏನ್ ಹೇಳ್ತೀರಿ ಅಮರಪ್ಪ ಅವ್ರೆ? ಕೊನೆಯದಾಗಿ ನಮ್ಮ ರೈತರಿಗೆ ಯಾವ ರೀತಿ ಒಕ್ಕಲ್ತನ ಮಾಡಿದ್ರೆ ಲಾಭ ಅಂತ ಹೇಳ್ತೀರಿ? ನೀವು ನೋಡಿ, ಹಾಸಿಗಿದ್ದಷ್ಟು ಕಾಲ್ ಚಾಚ್ಬೇಕ್ರಿ ಅಂತಂದ್ರೆ ನೀವೊಂದ್ ಮಾತು. ಹೌದ್ ಸರ್. ಮತ್ತ ರೈತರು ಒಮ್ಮೊಮ್ಮೆ ಸಾಲ ಮಾಡಿ ಸೂಲ ಮಾಡಿ ಏನೇನೋ ನಾನ್ ದಾಳಂಬೆ ಎತ್ತಬೇಕಂತೇಳಿ ಹಚ್ಚಿ ಬಿಡ್ತಾರೆ. ಆಮೇಲೆ ಕೈ ಕೊಟ್ಟು ಬಿಡ್ತತ್ತ, ದೊಡ್ಡ ಸಮಸ್ಯೆ ಆಗ್ಬಿಡ್ತಾರ ರೈತರಿಗೆ. ಸಾಲ ಮಾಡ್ಕೊಂಡು ಅಂತ ಹೇಳ್ತಾರ ಸರ್. ಹಿಂಗ ಸರ್, ಒಳ್ಳೆ ನೋಡದಂಗ ಹೋದ್ರೆ ಸಾಲ ಆಗುತ್ತೆ ಸರ್. ಒಳ್ಳೆ ನೋಡ್ಲಾರ್ದ ಹಂಗ ಹೋಗ್ಬೇಕದ. ಒಳ್ಳೆ ನೋಡ್ದಂಗ ಹೋದ್ರೆ ಸಾಲ ಆಗ್ತಾವ ಸರ್, ಒಳ್ಳೆ ನೋಡಿ ಸಾಲ ಹಾಕಿಲ್ಲ ಸರ್. ಹೌದೌದೌದು. ನಾವ್ ಹಾಸಿಗೆ ದೊಡ್ಡ ಕಾಲ್ ಚಾಚಿ ಯಾಕಾತ್ ಸರ್? ಹಾಕಿದ್ದಷ್ಟು ಕಾಲ್ ಚಾಚ್ಬೇಕು, ಮತ್ತ ಕಷ್ಟಪಟ್ಟು ದುಡಿಬೇಕಲ್ಲ ಭೂಮಿಯಲ್ಲಿ. ನಾವ ಆಗಲ್ಲ. ಹೌದೌದು ಸರ್. ಮಳೆ ಆಗ್ಬೇಕು, ನಾವೆಲ್ಲ ಇಳಿಗೆ ಬರ್ಬೇಕು, ನೀರು ಹಸಿ ಆಗ್ಬೇಕು, ಒಳ್ಳೆ ಬೆಳೆ ಬೆಳಿಬೇಕು, ಕುಡಿಲಿಕ್ಕೆ ಜಾನುವಾರುಗಳಿಗೆ ನೀರ್ ಸಿಗ್ಬೇಕು, ಅಂದಾಗ ಎಲ್ಲ ಸಮೃದ್ಧವಾಗಿರ್ತದ. ಹೌದು ಸರ್. ಒಳ್ಳೇದು ಅಮರಪ್ಪ ಅವ್ರೆ, ನಿಮ್ಮ ವಿಚಾರ ಹಂಚಿಕೊಂಡದಕ್ಕೆ ಎಲ್ಲ ರೈತರ ಪರವಾಗಿ ಧನ್ಯವಾದ. ಇದುವರೆಗೆ ಮಸ್ಕಿ ತಾಲೂಕಿನ ಕಡದಾಳ ಗ್ರಾಮದ ಅಮರಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತಿ.